ಹೆಣ್ಣು ಅಬಲೆಯಲ್ಲ, ಸಬಲೆ. ಬೆಳಗಿನ ಗಡಿಬಿಡಿಯಲ್ಲಿ ಒದ್ದಾಡುತ್ತಿದ್ದ ಸೀತಮ್ಮನಿಗೆ ಗಡಿಯಾರ ಸ್ವಲ್ಪ ಹೊತ್ತು ನಿಲ್ಲಬಾರದೆ ಅನ್ನಿಸಿತು. ಎಲ್ಲರಿಗೂ ಬೆಳಗಿನ ಧಾವಂತ. ಸ್ವಲ್ಪ ನಿಧಾನವಾದರೂ ಸೀತಮ್ಮನ ಮೇಲೆ ಸಿಡಿಮಿಡಿ ಮಾಡುತ್ತಾರೆ. ನಿನ್ನಿಂದಲೇ ಎಂದು ಒಂದೊಂದು ಸಲ ಸೀತಮ್ಮನಿಗೆ ಅನ್ನಿಸುತ್ತದೆ, ಈ ಎಲ್ಲ ಬಂಧಗಳಿಂದ ಬಿಡುಗಡೆ ಯಾವಾಗ ಎಂದು. ಹುಟ್ಟಿದಾಗಿನಿಂದ ಎಲ್ಲರ ಕಷ್ಟಕ್ಕೆ ತನ್ನನ್ನೇ ಹರಕೆಯ ಕುರಿ ಮಾಡುತ್ತಿದ್ದ ಎಲ್ಲ ಬಂಧುಗಳ ಮೇಲೆ ಅವರಿಗೆ ಬೇಸರವಿದೆ. ಹೆತ್ತವರು ಅಣ್ಣನ ಸ್ವಾರ್ಥಕ್ಕಾಗಿ ಅವನ ಆಸೆ ಬುರುಕುತನಕ್ಕೆ ತನ್ನನ್ನು ವಯಸ್ಸಲ್ಲದ ವಯಸ್ಸಿನಲ್ಲಿ ತನಗಿಂತ 15 ವರ್ಷ ದೊಡ್ಡವರಾದ ವಿದುರನಿಗೆ ಮದುವೆ ಮಾಡಿಕೊಟ್ಟರು. ಹುಟ್ಟಿನಿಂದ ಅತಿ ಬುದ್ಧಿವಂತೆಯೇ ಆದರೂ ಎಲ್ಲಿ ಅಣ್ಣನಿಗಿಂತ ಓದಿ ಒಳ್ಳೆಯ ಕೆಲಸಕ್ಕೆ ಸೇರುತ್ತಾಳೆ ಎಂದು 10ನೇ ತರಗತಿ ಪರೀಕ್ಷೆಯ ನಂತರ ಮದುವೆ ಮಾಡಿದರು. ನಂತರ ತಾನು 10ನೇ ತರಗತಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದೆ. ನನ್ನ ಫಲಿತಾಂಶವು ಹುಟ್ಟಿದ ಮತ್ತು ಕೊಟ್ಟ ಮನೆಯಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಎಲ್ಲರಿಗೂ ಹೆಣ್ಣು ಗಂಡಿಗಿಂತ ವಿದ್ಯಾವಂತೆಯಾದರೆ ಸಂಸಾರವನ್ನು ನಡೆಸುವುದರಲ್ಲಿ ಸೋಲುತ್ತಾಳೆ, ಸಂಸಾರ ಬೀದಿಗೆ ಬರುತ್ತದೆ ಎಂದು ಅವರೇ ಎಲ್ಲರೂ ಕೂಡಿ ತೀರ್ಮಾನಿಸಿ ನನ್ನ ಕನಸಿನ ಗೋಪುರಕ್ಕೆ ಸಮಾಧಿ ಕಟ್ಟಿದರು. ಸೀತಮ್ಮ ಅತ್ತ ದಿನಗಳೆಷ್ಟು. ಹೆತ್ತ ತಾಯಿ ಮಗನ ಮೇಲಿನ ಸ್ವಾರ್ಥಕ್ಕಾಗಿ ತನ್ನ ಇನ್ನೊಂದು ಕರುಳಿನ ಕುಡಿಯ ಬಗ್ಗೆ ಅವಳು ತಳೆದಿದ್ದ ಕಠೋರ ನಿಲುವು ನನ್ನನ್ನು ಮತ್ತಷ್ಟು ಚುಚ್ಚಿತು. ಕುಕ್ಕರ್ ಕೂಗಿದ ಸದ್ದಿಗೆ ಸೀತಮ್ಮ ವಾಸ್ತವಕ್ಕೆ ಬಂದರು. ನದಿಯಲ್ಲಿ ನೀರು ಎಷ್ಟೋ ಹರಿದಾಗಿದೆ. ಇದೆಲ್ಲ ನಡೆದು 4 ದಶಕಗಳೇ ಕಳೆದಿವೆ. ತನಗೆ ಹುಟ್ಟಿದ ಒಂದು ಗಂಡು ಮತ್ತು ಒಂದು ಹೆಣ್ಣು ಮಕ್ಕಳಲ್ಲಿ ಎಂದೂ ಭೇದ ಮಾಡದೆ ಅವರವರ ಯೋಗ್ಯತೆಗೆ ಮತ್ತು ಪ್ರತಿಭೆಗೆ ಉತ್ತೇಜನವನ್ನು ಕೊಟ್ಟು ಪ್ರೋತ್ಸಾಹಿಸಿದ್ದರು. ಗಂಡನ ಮೂದಲಿಕೆಯ ನಡುವೆಯೂ ಒಬ್ಬಳೇ ಮಗಳು ಶ್ರಾವ್ಯಗೆ ವಿದೇಶಕ್ಕೆ ಓದಲು ಅನುವು ಮಾಡಿಕೊಟ್ಟಿದ್ದರು. ಮದುವೆಯಾಗುವವರೆಗೂ ಅಮ್ಮನ ಕಷ್ಟಗಳನ್ನು ಅರಿತಿದ್ದ ಗಂಡು ಮಗ ದುಡಿಯಲು ಪ್ರಾರಂಭಿಸಿದ ನಂತರ ತನ್ನ ತಂದೆಯ ಬುದ್ಧಿಯನ್ನು ಅನುಸರಿಸಿದನು. ಮನೆಯಲ್ಲಿ ಇರುವ ಅಮ್ಮನೆಂದರೆ ತಾತ್ಸಾರ. ಅಮ್ಮ ಹೆಚ್ಚು ಓದಿಲ್ಲ ಎಂದು ಅವಳನ್ನು ಸಮಯ ಸಿಕ್ಕಾಗ ಹಂಗಿಸುತ್ತಿದ್ದರು. ಅವಳಿಗೆ ಇದ್ದ ಆಸರೆ ಎಂದರೆ ಮಗಳು ಮಾತ್ರ. ಜಲಜಮ್ಮನವರಿಗೆ ಹಪ್ಪಳ ಉಪ್ಪಿನಕಾಯಿಗೆ ಸಹಾಯ ಮಾಡಿದ್ದರಿಂದ ಅವರು ಕೊಡುತ್ತಿದ್ದ ದುಡ್ಡನ್ನು ಅವರ ಹತ್ತಿರವೇ ಇಟ್ಟಿದ್ದರು. ಆ ದುಡ್ಡಿನ ಸಹಾಯದಿಂದ ಮನೆಯವರೆಲ್ಲರ ವಿರೋಧದ ನಡುವೆಯೂ ಮಗಳನ್ನು MS ಮಾಡಲು ಅಮೆರಿಕಕ್ಕೆ ಕಳುಹಿಸಿದ್ದರು. ಅವಳ ಗಂಡನಿಗೆ ಮಗಳು ಅವಳ ದುಡ್ಡಿನ ಸಹಾಯ ಕೇಳದಿದ್ದುದು ಒಪ್ಪುವುದಕ್ಕೆ ಒಂದು ಕಾರಣವೂ ಆಯಿತು. ಮಗಳು ಮುಂದಿನ ವರ್ಷ ಜನವರಿಗೆ ಮನೆಗೆ ಬರುವವಳಿದ್ದಳು. ಮಗ ಸೊಸೆ ಗಂಡನಿಗೆ ಸಂಭ್ರಮವೇನೂ ಇರಲಿಲ್ಲ. ಮಗನಿಗೆ ಎಲ್ಲಿ ಅವಳು ತನ್ನ ಆಸ್ತಿಯಲ್ಲಿ ಪಾಲು ಕೇಳುತ್ತಾಳೆ ಎಂದು ಒಳಗೊಳಗೆ ಬೇಜಾರಾಗುತ್ತಿತ್ತು. ಗಂಡನಿಗೆ ಹೆಣ್ಣು ಮಗು ಎಂಬ ತಾತ್ಸಾರ ಮೊದಲಿನಿಂದಲೂ ಇತ್ತು. ನವೆಂಬರ್ನ ಕಾರ್ತಿಕ ಮಾಸದಲ್ಲಿ ಸೀತಮ್ಮನವರು ಸಂಜೆಯ ಕಾರ್ತಿಕ ದೀಪ ಹಚ್ಚಲು ಹೋದಾಗ ಆ ದಿನ ಆ ಜನಜಂಗುಳಿಯಲ್ಲಿ ಸರಕಳ್ಳರು ತಮ್ಮ ಕೈಚಳಕವನ್ನು ತೋರಿದರು. ಸೀತಮ್ಮನವರ 2 ಎಳೆ ಚಿನ್ನದ ಸರ ಕಳ್ಳರ ಪಾಲಾಗಿತ್ತು. ಕಾರ್ತಿಕದಲ್ಲಿ ಮಾಂಗಲ್ಯ ಸರ ಕಳೆದು ಹೋದದ್ದಕ್ಕೆ ಸೀತಮ್ಮನವರಿಗೆ ಏನು ಕೆಡುಕಾಗುತ್ತದೆಯೋ ಎಂಬ ಹೆದರಿಕೆಯಾಯಿತು. ದೇವರಿಗೆ ಹೆಜ್ಜೆ ನಮಸ್ಕಾರ ಹಾಕಿ ಮನೆಗೆ ಬಂದಾಗ ಮನೆಯವರಿಗೆ ವಿಷಯ ತಿಳಿಸಿದರು. ಎಲ್ಲರೂ ಸೀತಮ್ಮನವರ ಮೇಲೆ ಹರಿಹಾಯ್ದರು. ಯಾರೂ ಒಬ್ಬರೂ ಕೂಡ ಸೀತಮ್ಮನವರ ಬಗ್ಗೆ ಕರುಣೆಯ ಮಾತನಾಡಲಿಲ್ಲ. ನಿಮಗೆ ಏನಾದರೂ ಆಗಿದ್ದರೆ ಎಂಬ ಸಾಂತ್ವನದ ಮಾತುಗಳನ್ನೂ ಕೂಡ ಆಡಲಿಲ್ಲ. ಮಗನಂತೂ ನಿಮಗೆ ದುಡ್ಡಿನ ಬೆಲೆ ಗೊತ್ತಿದೆಯೇ, ಈಗ 1 ಗ್ರಾಂ ಚಿನ್ನದ ಬೆಲೆ ತಿಳಿದಿದೆಯಾ ಎಂದು ಕೆಟ್ಟದಾಗಿ ಮಾತನಾಡಿದನು. ತನ್ನ ತಾಯಿಗಿಂತ ಅವರ ಚಿನ್ನದ ಸರಕ್ಕೆ ಹೆಚ್ಚಿನ ಬೆಲೆ ಕೊಟ್ಟು ಮಾತನಾಡಿದನು. ನನಗೆ ಸೀತಮ್ಮನವರಿಗೆ ಈ ಮನೆಯಲ್ಲಿ ನನ್ನ ಅಗತ್ಯ ಯಾರಿಗಿದೆ? ನಾನು ಮಾಡುವ ಕೆಲಸದ ಹೊರತಾಗಿ ತಾನು ಯಾರಿಗೆ ಬೇಕಾಗಿದ್ದೇನೆ? ಗಂಡ ಮಗ ಸೊಸೆ ಆಡಿದ ಚುಚ್ಚು ಮಾತುಗಳು ಅವರನ್ನು ತುಂಬ ಬಾಧಿಸಿತು. ಇರಲಿ,
ನಾನು ಇನ್ನು ಮುಂದೆ ಯಾರಿಗೂ ಬೇಡವಾದ ಮೇಲೆ ಏಕೆ ಇರುವುದು ಎಂದು ವೈರಾಗ್ಯದ ಬಗ್ಗೆ ಯೋಚಿಸುತ್ತಿದ್ದಾಗ ಮಗಳ ಫೋನ್ ಬಂತು. ವಿಷಯ ತಿಳಿದು ಮೊದಲು ಮಗಳು ಕೇಳಿದ್ದು, ಅಮ್ಮ ನಿಮಗೆ ಏನಾದರೂ ಆಯಿತೆ? ಸರ ಹೋದರೆ 10 ತೆಗೆದುಕೊಳ್ಳಬಹುದು. ನಿಮಗೆ ಏನಾದರೂ ಪೆಟ್ಟು ಆಗಿದ್ದರೆ ಹೇಗೆ? ಅಮ್ಮ ಇರಲಿ, ನಾನು ನಿಮಗೆ ಹೊಸ ಸರವನ್ನು ಮಾಡಿಸುತ್ತೇನೆ. ನನ್ನ ಟಿಕೆಟ್ ಫೈನಲ್ ಆಯಿತು. ನಾನು ಜನವರಿ 2ನೇ ವಾರ ಬರುತ್ತೇನೆ ಎಂದು ಹೇಳಿದಳು. ಹಾಗೂ ತನಗೆ ಈಗ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿರುವುದಾಗಿ ಹೇಳಿದಳು. ಅವಳ ಮಾತನ್ನು ಕೇಳಿದ ಸೀತಮ್ಮನವರು ಅಳಲು ಪ್ರಾರಂಭಿಸಿದರು. ಹಾಗೂ ಮನೆಯಲ್ಲಿ ಸಂಜೆ ನಡೆದ ಘಟನೆಯ ಬಗ್ಗೆ ಅವಳಿಗೆ ಹೇಳಿದರು. ಅವಳಿಗೆ ತನ್ನ ತಂದೆಯ ಮೇಲೆ ಹಾಗೂ ಒಡ ಹುಟ್ಟಿದವನ ಮೇಲೆ ಕೋಪ ಬಂತು. ಮಗಳು ಏನೋ ನಿರ್ಧರಿಸಿದವಳಂತೆ ಹೇಳಿದಳು, ಆ ಮನೆಯಲ್ಲಿ ಇರುವ ಅಗತ್ಯ ಇದೆಯಾ? ಎಷ್ಟು ವರ್ಷ ಮನೆಗಾಗಿ ನಿನ್ನ ಜೀವನ ಮತ್ತು ಜೀವವನ್ನು ತೇಯುತ್ತಿದ್ದೀಯಾ? ಪ್ರಪಂಚ ಬದಲಾಗಿದೆ, ಕಾಲ ಬದಲಾಗಿದೆ. ನೀನು ನನ್ನೊಟ್ಟಿಗೆ ಬರುತ್ತೀಯಾ? ನಾವಿಬ್ಬರು ಬೇರೆ ಮನೆ ಮಾಡೋಣ. ನೀನು ಮಾಡಿದ ಆಶೀರ್ವಾದ ಹಾಗೂ ವರ್ಷಗಳಿಂದ ಕೂಡಿಟ್ಟು ಕೊಟ್ಟ ಹಣದಿಂದ ನಾನು MS ಮಾಡಿದ್ದೇನೆ. ಹಾಗೂ ನಾನು ನನ್ನ ಸ್ವಂತ ಕಾಲಿನ ಮೇಲೆ ನಿಂತಿದ್ದೇನೆ. ನಿನ್ನನ್ನು ನನ್ನ ಜೊತೆ ಇಟ್ಟುಕೊಂಡು ನಮ್ಮಿಬ್ಬರ ಜೀವನ ಮಾಡಲು ನನಗೆ ಕಷ್ಟವಾಗುವುದಿಲ್ಲಮ್ಮ. ನಿನಗೆ ಓದಬೇಕೆಂಬ ಆಸೆ ಹುಟ್ಟಿದಾಗಿನಿಂದ ಇತ್ತು. ನನ್ನ ಫ್ರೆಂಡ್ ಒಬ್ಬರ ತಾಯಿ ತಮ್ಮ 50ನೇ ವಯಸ್ಸಿಗೆ 10ನೇ ತರಗತಿ ಪಾಸ್ ಮಾಡಿ ಡಿಗ್ರಿ ಮಾಡಿಕೊಂಡರು. ನೀನು ಕೂಡ ಡಿಗ್ರಿ ಮುಗಿಸಿ ನಿನಗಿರುವ ಆಸಕ್ತಿ ವಿಷಯವಾದ ಸಾಹಿತ್ಯದಲ್ಲಿ MA ಮಾಡಬಹುದು ಅಮ್ಮ. ಹೊಸದನ್ನು ಕಲಿಯುವುದಕ್ಕೆ ವಯಸ್ಸಿನ ನಿರ್ಬಂಧವೇಕೆ ಎಂದು ಕೇಳಿದಳು. ಅದಕ್ಕೆ ಸೀತಮ್ಮನವರು, ನಾನು ಸಾಯುವ ಬಗ್ಗೆ ಯೋಚಿಸಿದ್ದೆ. ಆದರೆ ಮಗಳಾದ ನೀನು ನನ್ನ ತಾಯಿಯಾಗಿ ನನ್ನನ್ನು ಉಳಿಸಿಕೊಳ್ಳುವುದರ ಬಗ್ಗೆ ಮಾತನಾಡುತ್ತಿದ್ದೀಯ. ನನ್ನನ್ನು ಪ್ರೀತಿಸುವ ಜೀವ ಹೊಂದಿದೆ ಎಂದು ತಿಳಿದ ಮೇಲೆ ನಾನು ಖಂಡಿತ ಸಾಯುವುದಿಲ್ಲ. ನಾನು ನೀನು ಹೇಳಿದ ರೀತಿಯಲ್ಲಿ ಮುಂದೆ ಓದುತ್ತೇನೆ ಹಾಗೂ ನನ್ನ ಅನುಭವಗಳನ್ನೆಲ್ಲ ಒಟ್ಟಾಗಿ ಪುಸ್ತಕವನ್ನು ಕೂಡ ಬರೆಯುತ್ತೇನೆ ಎಂದು ಹೇಳಿದರು. ನಂತರ ಮಗಳು ಈಗ ಆಫೀಸ್ಗೆ ಹೊರಡಬೇಕಾಗಿರುವುದಾಗಿ ಹೇಳಿ ನೆಮ್ಮದಿಯಾಗಿ ನಿದ್ರೆ ಮಾಡಲು ಹೇಳಿ ಗುಡ್ ನೈಟ್ ಹೇಳಿದಳು. ಸೀತಮ್ಮನವರು ಮೊದಲ ಬಾರಿ ತಮ್ಮ ಜೀವನದಲ್ಲಿ ಒಂದು ಸುಖ ನಿದ್ದೆಯನ್ನು ಮಾಡಿದರು. ಬೆಳಗ್ಗೆ ಎದ್ದಾಗ ಸೀತಮ್ಮನವರು ಎಂದಿನಂತೆ ನಿತ್ಯದ ಎಲ್ಲ ಕೆಲಸಗಳನ್ನು ಮಾಡದೆ ಸ್ನಾನ ಮಾಡಿ ಮೊದಲು ದೇವರಿಗೆ ನಮಸ್ಕರಿಸಿ ದೇವರ ಮನೆಯಿಂದ ಹೊರಬರುತ್ತಿರುವಾಗ ಸೊಸೆ ಬಂದು ಕೇಳಿದಳು, ಇವತ್ತು ತನ್ನ ಸಂಬಂಧಿಕರು ಬರುತ್ತಿರುವುದಾಗಿ ಹಾಗೂ ಕೆಲವು ಸಿಹಿ ತಿಂಡಿ ಮಾಡಿ ಎಂದು ಹೇಳಿದಳು. ಸೀತಮ್ಮನವರು, ಇಲ್ಲ, ನನಗೆ ವಿಶ್ರಾಂತಿ ಅಗತ್ಯವಿದೆ, ನಾನು ಮಾಡುವುದಿಲ್ಲ ಎಂದರು. ಇಂದಿನಿಂದ ಮನೆಯ ಎಲ್ಲ ಕೆಲಸದ ಜವಾಬ್ದಾರಿಯನ್ನು ಮಗ ಮತ್ತು ಸೊಸೆ ವಹಿಸಿಕೊಳ್ಳಬೇಕು ಎಂದು ಹೇಳಿ ದೇವಸ್ಥಾನಕ್ಕೆ ಹೋಗಿ ಬರುವುದಾಗಿ ಹೇಳಿ ಹೋದರು. ಮನೆಗೆ ಬಂದಾಗ ಯುದ್ಧವೇ ನಡೆದು ಹೋಗಿತ್ತು. ಎಲ್ಲರೂ ತಿಂಡಿಯನ್ನು ಆರ್ಡರ್ ಮಾಡಿದ್ದರು. ಆದರೆ ಅವರು ತಿಂದರೆ ಬಿಟ್ಟರೆ ಎಂದು ಕೇಳುವವರು ಇರಲಿಲ್ಲ. ಸೀತಮ್ಮನವರಿಗೆ ಏನೂ ಅನ್ನಿಸಲಿಲ್ಲ. ಹೀಗೆ ಜಗಳ ಮನಸ್ತಾಪಗಳ ಮಧ್ಯೆ 2 ತಿಂಗಳು ಕಳೆದೇ ಹೋಯಿತು. ಸಂಕ್ರಾಂತಿಯ ಹಿಂದಿನ ದಿನ ಶ್ರಾವಣಿ ಮನೆಗೆ ಬಂದಳು. ಅವಳನ್ನು ಯಾರೂ ಖುಷಿಯಿಂದ ಸ್ವಾಗತಿಸಲಿಲ್ಲ. ಬದಲಾಗಿ ಅಣ್ಣ, ಅತ್ತಿಗೆ ಹಾಗೂ ಅವರ ತಂದೆ ಹೆಂಡತಿ ಸರ ಕಳೆದು ಹೋದ ಮೇಲೆ ತಲೆ ಕೆಟ್ಟಿರುವುದಾಗಿ ಹೇಳಿದರು. ಮನೆಯಲ್ಲಿ ಒಂದು ಕೆಲಸವನ್ನೂ ಮಾಡುತ್ತಿಲ್ಲ, ಬರೀ ಕೂರುವುದು, ತಿನ್ನುವುದು ಹಾಗೇ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಆಗ ಮಗಳು, ಅಮ್ಮನಿಗೆ ವಯಸ್ಸಾಗಿದೆ, ಅವರಿಗೆ ಕೆಲಸಗಳನ್ನು ಮಾಡಲು ಆಗುವುದಿಲ್ಲ, ಅತ್ತಿಗೆ ಮಾಡಬಹುದಲ್ಲ ಎಂದಾಗ ಅಣ್ಣ ಕೂಡ ತಂಗಿಗೆ ಚೆನ್ನಾಗಿ ಬೈದರು. ಇನ್ನು ಅವರ ಪರವಾಗಿ ಬರಬೇಡ, ಸುಮ್ಮನೆ ಬಿಟ್ಟಿ ಕೂಳು ಹಾಕುವುದಕ್ಕೆ ನಮಗೆ ಆಗುವುದಿಲ್ಲ ಎಂದರು. ಈ ಮಾತನ್ನು ಕೇಳಿದ ಮೇಲೆ ಸೀತಮ್ಮನವರು ದೇವರ ಮನೆಗೆ ಹೋಗಿ ಅರಿಶಿನ ಕುಂಕುಮ ಇಟ್ಟುಕೊಂಡು ಬಂದು ಮಗಳಿಗೆ ಹೇಳಿದರು, ಈ ಮನೆಯ ಋಣ ನನಗೆ ತೀರಿತು ಮಗಳೇ, ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಎಂದು. ಶ್ರಾವ್ಯ ಆಗಲೇ ತನ್ನ ಸ್ನೇಹಿತೆಗೆ ಹೇಳಿ
ಅವರ ರೋಡ್ನಲ್ಲಿ ಒಂದು ಮನೆಯನ್ನು ಲೀಸ್ಗೆ ತೆಗೆದುಕೊಂಡಿದ್ದಳು. ಅವಳಿಗೆ ತುಂಬ ಅಳು ಬಂತು. ಹೆತ್ತ ತಾಯಿ ಕೆಲಸ ಮಾಡಲಿಲ್ಲ ಎಂದರೆ ಅಣ್ಣನಿಗೆ ಊಟ ಹಾಕಲು ಸಾಧ್ಯವಿಲ್ಲ ಎಂದು. ನಿಜವಾಗಲೂ ಇವರು ಮನುಷ್ಯರ ಎಂದು ಬೇಸರವಾಯಿತು. ಹಾಗೂ ಹೇಳಿದಳು, ಅಮ್ಮ, ಇಲ್ಲಿನ ಯಾವ ವಸ್ತುವೂ ಬೇಡ, ಉಟ್ಟ ಸೀರೆಯಲ್ಲಿ ಹಾಗೇ ಬನ್ನಿ ಎಂದು. ಸೊಸೆ ಅವರ ರೇಷ್ಮೆ ಸೀರೆ ಹಾಗೂ ಒಡವೆಗಳು ಉಳಿಯಿತಲ್ಲ ಎಂದು ಅಂದುಕೊಂಡಳು. ಸೀತಮ್ಮ ಹಾಗೂ ಶ್ರಾವ್ಯ ಆಟೋದಲ್ಲಿ ಬಂದರು. ಸೀತಮ್ಮ ಕೊನೆಯ ಬಾರಿ ಮನಸಾರೆ ಅತ್ತು ತಲೆ ಸ್ನಾನ ಮಾಡಿಕೊಂಡು ಬಂದು, ಇನ್ನು ನನಗೂ ಅವರೆಲ್ಲರಿಗೂ ಋಣ ತೀರಿತು ಎಂದು ಹೇಳಿದರು. ನಂತರ ಶ್ರಾವ್ಯ ಅವರನ್ನು ಅಪ್ಪಿಕೊಂಡು, ಅಮ್ಮ, ನಾನಿದ್ದೇನೆ ನಿನ್ನ ಜೊತೆ. ಇನ್ನು ಏನೂ ಇದ್ದರೂ ನಿನ್ನ ಕನಸಿನ ಬಗ್ಗೆ ಮಾತ್ರ ಯೋಚಿಸಬೇಕು ಎಂದು ಹೇಳಿದಳು. ಇಬ್ಬರೂ ಸೇರಿ ಸಿಹಿಯನ್ನು ಮಾಡಿ ದೇವರಿಗೆ ಅರ್ಪಿಸಿ ಊಟ ಮಾಡಿದರು. 2 ತಿಂಗಳಿಂದ ಸರಿಯಾಗಿ ಊಟ ಸೇರದೆ ಸೊರಗಿದ್ದ ಸೀತಮ್ಮನವರು ಹೊಟ್ಟೆ ತುಂಬ ಊಟ ಮಾಡಿದರು. ನಂತರ ಮುಂದಿನ ವಾರಗಳಲ್ಲಿ ಅವರು ಯಾವ ಕೋರ್ಸ್ಗೆ ಸೇರಿಕೊಳ್ಳಬೇಕು ಎಂದು ನಿರ್ಧರಿಸಿ ಮಗಳು ಅವರ ಡಿಸ್ಟೆನ್ಸ್ ಎಜುಕೇಷನ್ ಅನ್ನು ಮುಂದುವರೆಸಿದಳು. ಸೀತಮ್ಮನವರು ಮುಂದಿನ 3 ವರ್ಷಗಳಲ್ಲಿ ಪದವಿ ಮುಗಿಸಿದರು. ನಂತರ ಅವರು ಸಾಹಿತ್ಯ ವಿಷಯದಲ್ಲಿ ಮಾಸ್ಟರ್ ಮಾಡಿ PhDಗೆ ಕೂಡ ಅಪ್ಲೈ ಮಾಡಿದರು. ಈ ನಡುವೆ ಮಗಳಿಗೆ ಮದುವೆಯನ್ನು ಮಾಡಿಕೊಳ್ಳಲು ಹೇಳಿದರು. ಮಗಳು ಖಡಾಖಂಡಿತವಾಗಿ ನಿರಾಕರಿಸಿದಳು. ಅಮ್ಮ, ಈ ಸಮಾಜದಲ್ಲಿ ನನ್ನ ಅಣ್ಣನಂತಹ, ತಂದೆಯಂತಹ ಎಷ್ಟೋ ಗಂಡಸರಿದ್ದಾರೆ. ಅವರಿಂದ ಎಷ್ಟೋ ಹೆಂಗಸರಿಗೆ ಅನ್ಯಾಯವಾಗಿದೆ. ಮದುವೆ, ಮಕ್ಕಳು ಎಂದಾದರೆ ನನಗೆ ಖಂಡಿತವಾಗಲೂ ನನ್ನ ಸಂಸಾರದ ಬಗ್ಗೆ ಸ್ವಾರ್ಥ ಬೆಳೆಯುತ್ತದೆ. ನಾನು ಸಮಾಜಕ್ಕೋಸ್ಕರ ನನ್ನ ಜೀವನವನ್ನು ಮುಡಿಪಾಗಿಡಬೇಕು ಎಂದುಕೊಂಡಿದ್ದೇನೆ. ನಿನ್ನ ಅನುಭವ ಹಾಗೂ ನನ್ನ ದುಡಿಮೆಯಿಂದ ನೊಂದಂತಹ ಎಷ್ಟೋ ಹೆಣ್ಣು ಮಕ್ಕಳಿಗೆ ಆಸರೆಯಾಗೋಣ. ಆಸರೆ ಎನ್ನುವ ಒಂದು ಆಶ್ರಮ ಕಟ್ಟೋಣ. ನಮ್ಮ ಕೈಲಾದಷ್ಟು ಜನಕ್ಕೆ ಸಹಾಯ ಮಾಡೋಣ. ಅಮ್ಮ, ಪ್ರಪಂಚದಲ್ಲಿ ಎಷ್ಟು ಅನಾಥ ಮಕ್ಕಳಿವೆ. ನನ್ನ ಕೈಲಾದಷ್ಟು ಮಕ್ಕಳಿಗೆ ನಾನು ತಾಯಿಯಾಗ ಬಯಸುತ್ತೇನೆ. ಹೆತ್ತರೆ ಮಾತ್ರ ತಾಯಿಯಾಗುವುದಾ ಎಂದು ಕೇಳಿದಳು. ಮಗಳು ಬೌದ್ಧಿಕವಾಗಿ ಬೆಳೆದಿರುವುದರ ಬಗ್ಗೆ ತಾಯಿಗೆ ಹೆಮ್ಮೆಯಾಗಿತ್ತು. ಅವರು ಖುಷಿಯಿಂದ ಮಗಳನ್ನು ಅಪ್ಪಿದರು. ಮುಂದಿನ 3 ವರ್ಷಗಳಲ್ಲಿ ಸೀತಮ್ಮನವರು ಸಾಹಿತ್ಯದಲ್ಲಿ ತಮ್ಮ ಡಾಕ್ಟರೇಟ್ನ ಮುಗಿಸಿದರು. ಈ ಮಧ್ಯೆ ಈ 8 ವರ್ಷಗಳಲ್ಲಿ ತಮ್ಮ ಅನುಭವದ ಸಾರವನ್ನೆಲ್ಲ ಬರೆದಿಟ್ಟಿದ್ದರು. ಹೇಗೆ ಹೆಣ್ಣು ತನ್ನ ಮನೆಯಲ್ಲಿ ಬೇಡವಾಗುತ್ತಾಳೆ, ಯಾರಿಗಾಗಿ ಬದುಕಬೇಕು, ಏತಕ್ಕಾಗಿ ಬದುಕಬೇಕು ಎಂದು ತಿಳಿಯದೆ ಜೀತಕ್ಕೆ ಇರುವ ಆಳಿನಂತೆ ಅಸ್ತಿತ್ವವೇ ಇಲ್ಲದೆ ನರಳುತ್ತಾಳೆ ಎಂಬುದರ ಬಗ್ಗೆ ವಿಸ್ತಾರವಾಗಿ ಬರೆದಿದ್ದರು. ಹಾಗೂ ಹೇಗೆ ಅದರಿಂದ ಬರಬಹುದು, ತನ್ನ ತನವನ್ನು ಹೇಗೆ ಕಂಡುಕೊಳ್ಳಬಹುದು ಎನ್ನುವುದರ ಬಗ್ಗೆ ಕೂಡ ಬರೆದಿದ್ದರು. ನಂತರ ಶ್ರಾವ್ಯ ಮತ್ತು ಸೀತಮ್ಮನವರು ಊರಿನ ಹೊರವಲಯದಲ್ಲಿ 2 ಎಕರೆ ಜಮೀನನ್ನು ಖರೀದಿಸಿ ಅದರಲ್ಲಿ 3 ಅಂತಸ್ತಿನ ಒಂದು ಮನೆಯನ್ನು ಕಟ್ಟಿದರು. ಹಾಗೂ ಆಸರೆ ಎನ್ನುವ ಆಶ್ರಮವನ್ನು ತೆರೆದರು. ಗಂಡನಿಂದ ಶೋಷಣೆಗೆ ಒಳಗಾದ, ದಿಕ್ಕಿಲ್ಲದ ಎಷ್ಟೋ ಹೆಣ್ಣು ಮಕ್ಕಳು ಇಲ್ಲಿಗೆ ಬಂದರು. ಅನಾಥ ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲ ಸೇರಿ 70 ಮಂದಿ ಇದ್ದರು. ಸೀತಮ್ಮನವರು ಎಲ್ಲ 70 ಮಂದಿಗೆ ತಾಯಿಯಾಗಿದ್ದರು. ನಂತರದ ವರ್ಷಗಳಲ್ಲಿ ಅವರ ಪುಸ್ತಕವೂ ಬಿಡುಗಡೆಯಾಗಿ 3 ಮುದ್ರಣಗಳನ್ನು ಪಡೆದುಕೊಂಡಿತು. ಈ 10 ವರ್ಷಗಳು ಸೀತಮ್ಮನವರ ಗಂಡನಲ್ಲಿ ಬಹಳ ಬದಲಾವಣೆಯನ್ನು ತಂದಿತ್ತು. ಅವರ ಸೊಸೆಗೆ ಕೂಡ ಸೀತಮ್ಮನವರು ಅಗತ್ಯದ ಅರಿವಾಗಿತ್ತು. ಆದರೆ ಅವರಿಗೆ ಸೀತಮ್ಮನವರು ಪ್ರಸಿದ್ಧರಾಗುತ್ತಿದ್ದಾರೆ ಎನ್ನುವುದಕ್ಕಿಂತ ಅವರು ಸಂಗ್ರಹಿಸಿದ ದೇಣಿಗೆ ಹಣ, ಆಸ್ತಿಯ ಮೇಲೆ ಕಣ್ಣಿತ್ತು. ಹೇಗಾದರೂ ನಾಟಕ ಮಾಡಿ ತಾವು ಈ ವಯಸ್ಸಿನಲ್ಲಿ ಅಲ್ಲಿ ಸೇರಿಕೊಂಡರೆ ಊರಿನ ಮನೆಯನ್ನು ಬಾಡಿಗೆ ಕೊಡಬಹುದು. ಹೇಗಿದ್ದರೂ ಮಕ್ಕಳು ವಿದೇಶದಲ್ಲಿದ್ದಾರೆ. ಈ ವಯಸ್ಸಿನಲ್ಲಿ ಎಲ್ಲ ಕೆಲಸಗಳನ್ನು ಮಾಡುವುದು ಕಷ್ಟ. ಆಶ್ರಮದ ಓನರ್ಗಳು ಸೀತಮ್ಮ ಮತ್ತು ಶ್ರಾವ್ಯ. ಅದರಿಂದ
ನಾವು ಹೇಳಿದಂತೆ ಎಲ್ಲರೂ ಕೇಳುತ್ತಾರೆ, ನಮಗೆ ಯಾವ ಕಷ್ಟವೂ ಆಗುವುದಿಲ್ಲ ಎಂದು ಒಂದು ದಿನ ಆಶ್ರಮಕ್ಕೆ ಬಂದು ಅವರ ಕಾಲಿಗೆ ಬಿದ್ದು ಕಣ್ಣೀರಿನ ನಾಟಕವಾಡಿ, ಅತ್ತೆ, ನಾವು ನಿಮ್ಮ ಸೇವೆ ಮಾಡುತ್ತೇವೆ, ಇಲ್ಲಿಯೇ ಉಳಿಯುತ್ತೇವೆ ಎಂದು ಹೇಳಿದರು. ಇವರ ಬುದ್ಧಿಯನ್ನು ಅರಿತಿದ್ದ ಸೀತಮ್ಮನವರು, ಹಾಗೆಯೇ ಆಗಲಿ, ಆದರೆ ಇಲ್ಲಿರುವವರೆಲ್ಲ ನಿರ್ಗತಿಕರು, ಹಾಗಾಗಿ ನೀವು ನಿಮ್ಮ ಆಸ್ತಿಯನ್ನೆಲ್ಲ ಆಶ್ರಮದ ಹೆಸರಿಗೆ ಬರೆದರೆ ಇವರಿಗೆಲ್ಲ ಸಹಾಯವಾಗುತ್ತದೆ ಹಾಗೂ ಬಂದ ಮೇಲೆ ನಿಮ್ಮ ಆರೋಗ್ಯ ಮತ್ತು ವಯಸ್ಸಿನ ಮೇಲೆ ನಿಮಗೆ ಕೆಲಸವನ್ನು ಕೊಡಲಾಗುತ್ತದೆ. ಇಲ್ಲಿ ಯಾರೂ ಕೂತು ತಿನ್ನಲು ಸಾಧ್ಯವಿಲ್ಲ ಎಂದು ಹೇಳಿದರು. ನಾವು ಏಕೆ ಕೆಲಸ ಮಾಡಬೇಕು? ಆಶ್ರಮಕ್ಕೆ ಆಸ್ತಿ ಕೊಟ್ಟರೆ ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ಎಂದು ಕೇಳಿದರು. ಅದಕ್ಕೆ ಸೀತಮ್ಮನವರು, ತಾನು ಮನೆ ಬಿಟ್ಟು ಬಂದಾಗ ಉಟ್ಟ ಬಟ್ಟೆಯಲ್ಲಿ ಬಂದೆ, ಎಲ್ಲವನ್ನು ಮಾಡಿರುವುದು ಮಗಳು. ನಿಮ್ಮ ಮಕ್ಕಳು ವಿದೇಶದಲ್ಲಿ ಓದುತ್ತಿದ್ದಾರೆ, ಅವರ ಅನ್ನವನ್ನು ಅವರು ದುಡಿದು ತಿನ್ನುವ ಶಕ್ತಿ ಅವರಿಗಿದೆ. ಆಸ್ತಿಯನ್ನು ಆಶ್ರಮಕ್ಕೆ ಕೊಡುವುದಾದರೆ ಮಾತ್ರ ಬನ್ನಿ, ಇಲ್ಲವಾದರೆ ಯಾವುದಾದರೂ ಶುಲ್ಕವಿರುವ ಆಶ್ರಮಕ್ಕೆ ಸೇರಿಕೊಳ್ಳಿ ಎಂದು ಹೇಳಿದರು. ತಮ್ಮ ಉಪಾಯ ಫಲಿಸದಿದ್ದಕ್ಕಾಗಿ ಏನೇನೋ ನೆಪ ಹೇಳಿ ಎಲ್ಲರೂ ಹೊರಬಂದರು. ಸೀತಮ್ಮನವರ ಗಂಡನಿಗೆ ತಾನು ಕಾಲಿನಲ್ಲಿ ತೋರಿಸಿದ್ದನ್ನು ತಲೆಯ ಮೇಲೆ ಹೊತ್ತು ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡುತ್ತಿದ್ದ ಸೀತಮ್ಮ ಹೀಗೆ ತನ್ನ ಮುಂದೆ ಧೈರ್ಯವಾಗಿ ನ್ಯಾಯ ಮಾತಾಡಿದ್ದು ಅವರಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ಆದರೆ ಮಕ್ಕಳೊಂದಿಗೆ ಇರಲೂ ಆಗದೆ ಸೀತಮ್ಮನವರ ಬಳಿ ಕ್ಷಮೆ ಕೇಳಿ ಇರಲು ಬಯಸದೆ ವಾಪಸ್ ಮನೆಗೆ ಬಂದರು. ನಂತರದ ಕೆಲವು ದಿನಗಳಲ್ಲಿ ಅವರಿಗೆ ಸ್ಟ್ರೋಕ್ ಆಯಿತು. ಸರಿಯಾದ ಚಿಕಿತ್ಸೆ ಸಿಗದೆ 1 ವಾರದಲ್ಲಿ ತೀರಿಕೊಂಡರು. ಈ ವಿಷಯವನ್ನು ಸೀತಮ್ಮನವರಿಗೂ ಕೂಡ ಹೇಳಲಿಲ್ಲ. ಇತ್ತ ಸೀತಮ್ಮ ಮತ್ತು ಶ್ರಾವಣಿ ತಮ್ಮ ನಿಸ್ವಾರ್ಥ ಸೇವೆಯಿಂದ ಎಷ್ಟೋ ನೊಂದ ಜೀವಗಳ ಆಸರೆಯಾದರು. ಪ್ರಿಯ ಸ್ನೇಹಿತರೆ, ಕಷ್ಟಗಳು ಶಾಶ್ವತವಲ್ಲ. ದೇವರು ಎಲ್ಲರಿಗೂ ಅವಕಾಶ ಕೊಡುತ್ತಾನೆ. ಅದರ ಸರಿಯಾದ ಉಪಯೋಗ ಪಡೆದುಕೊಳ್ಳಬೇಕು. ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳೊಂದಿಗೆ ಶ್ರೀ ಕೃಷ್ಣಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ.